ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ. ನೋಡಿ, ಇವತ್ತಿನ ವಿಡಿಯೋ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಇದೆ. ಯಾಕಂದರೆ ನೋಡಿ, ನಮ್ಮ ಕರ್ನಾಟಕದಲ್ಲಿ ಟೋಟಲ್ 85% ಅಂದರೆ ಸೆಕೆಂಡ್ PUC ಒಳಗಡೆ 85% ರಿಸಲ್ಟ್ ಆಗಿದೆ ಇವತ್ತು ನಮ್ಮ ಒಂದು ಕರ್ನಾಟಕದಲ್ಲಿ. ಇದು ಪೇಪರ್ 1ನಲ್ಲಿ ಬಂದಂತಹ ಒಂದು ಫಲಿತಾಂಶ. ಎಷ್ಟೋ ವಿದ್ಯಾರ್ಥಿಗಳು ಕೂಡ ಫೇಲ್ ಆಗಿದ್ದಾರೆ ಸೆಕೆಂಡ್ ಇಯರ್ದಲ್ಲಿ. ಅಂತಹ ವಿದ್ಯಾರ್ಥಿಗಳು ಏನು ಮಾಡಬೇಕು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೇನೆ ಬನ್ನಿ. ನೋಡಿ, ಅಂತಹ ವಿದ್ಯಾರ್ಥಿಗಳು ಮೋಸ್ಟ್ ಇಂಪಾರ್ಟೆಂಟ್. ಫೇಲ್ ಆದಂಥ ವಿದ್ಯಾರ್ಥಿಗಳಿಗೆ ಇನ್ನೊಂದು ಅವಕಾಶ ಒದಗಿ ಬಂದಿದೆ. ಇದೇ ತಿಂಗಳು ಏಪ್ರಿಲ್ 30ರಂದು ನಿಮಗೆ ಪರೀಕ್ಷೆ ನಡೀತಾ ಇದೆ. ಹಾಗಾದರೆ ಹೇಗೆ ಓದಬೇಕು? ನೀವು ಇನ್ನೊಮ್ಮೆ ಫೇಲ್ ಆಗಬಾರ್ದು, ನಾನು ಪೇಪರ್ 2ದಲ್ಲಿ ಪಾಸ್ ಆಗಬೇಕು, ಒಳ್ಳೆ ಚೆನ್ನಾಗಿ ಮಾರ್ಕ್ಸ್ಗಳನ್ನು ತೆಗೆದುಕೊಂಡು ನಾನು ಪಾಸ್ ಆಗಬೇಕು ಅನ್ನೋ ಒಂದು ಹಂಬಲ ಇದ್ದರೆ ಈ ವಿಡಿಯೋವನ್ನು ಕೊನೆವರೆಗೂ ಮಾತ್ರ ಮರಲಿಕ್ಕೆ ಹೋಗಬೇಡಿ, ನೋಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ. ಓಕೆ, ಬನ್ನಿ. ಹಾಗಾದರೆ ನೋಡಿ, ನಿಮಗೆ ಜಸ್ಟ್ 3 ಟ್ರಿಕ್ಸ್ಗಳನ್ನು ಕೊಡ್ತೇನೆ, ಆರಾಮಾಗಿ ನೀವು ಪಾಸ್ ಆಗ್ತೀರಾ. ಯಾಕಂದರೆ ಆಲ್ರೆಡಿ ನಾನು ಬಿಟ್ಟಿದ್ದೇನೆ, ಪ್ರತಿ ಸಬ್ಜೆಕ್ಟಿನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನನ್ನ ವಿಡಿಯೋದಲ್ಲಿ ಆಲ್ರೆಡಿ ಕೊಟ್ಟುಬಿಟ್ಟಿದ್ದೇನೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಸ್ಗಳು ನಿಮಗೆ ಬಂದು ತಲುಪುತ್ತೆ. ಹಾಗಾದರೆ ಫೇಲ್ ಆದಂಥ ವಿದ್ಯಾರ್ಥಿಗಳ ಸಜೆಷನ್ಸ್ ಕೊಡ್ತಾ ಹೋಗ್ತೇನೆ. ಮೊದಲನೆಯ ಸಜೆಷನ್, ನೀವು ನಿಜವಾಗ್ಲೂ PUC ಸೆಕೆಂಡ್ ಇಯರ್ ಪಾಸ್ ಆಗಬೇಕು ಅನ್ನೋ ಒಂದು ಛಲ ಇದೆ ನಿಮಗೆ. ಹಾಗಾದರೆ ಏನು ಮಾಡಬೇಕು ನಾವು ಅಂದರೆ, ಫಸ್ಟ್ ಸಜೆಷನ್ ಏನಪ್ಪ ಅಂದರೆ 3 ಮಾಡೆಲ್ ಕ್ವಶನ್ಸ್. ಅಂದರೆ ಈ PU ಬೋರ್ಡ್ದಲ್ಲಿ ಬಿಟ್ಟಂತಹ 3 ಮಾಡೆಲ್ ಕ್ವಶನ್ ಪೇಪರ್ಗಳು ಗೊತ್ತಿ ನಿಮಗೆ. ಆ 3 ಮಾಡೆಲ್ ಕ್ವಶನ್ ಪೇಪರ್ಗಳಲ್ಲಿ ಇರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲ ಕ್ವಶನ್ಸ್ಗಳನ್ನು ಒಂದು ಸಾರಿ ಏನು ಮಾಡಿ ಅಂದರೆ ಪರ್ಫೆಕ್ಟಾಗಿ ಸ್ಟಡಿ ಮಾಡ್ಕೊಂಬಿಡಿ. ಯಾಕಂದರೆ ಈ 3 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಬಿಟ್ಟರೆ ಬೇರೆ ಏನನ್ನು ಕೂಡ ನೀವು ಸ್ಟಡಿ ಮಾಡಲಿಕ್ಕೆ ಹೋಗಬೇಡಿ. ಇದು ನನ್ನ ಓನ್ ಸಜೆಷನ್. ಯಾಕಂದರೆ ನಮ್ಮ ಇರುವಂತಹ ಮಿನಿಮಮ್ 800 ಸ್ಟೂಡೆಂಟ್ಸ್ಗಳಲ್ಲಿ 796 ಸ್ಟೂಡೆಂಟ್ಸ್ಗಳು ಎಲ್ಲರೂ ಕೂಡ ಪಾಸ್ ಆಗಿದ್ದಾರೆ ನಮ್ಮ ಕಾಲೇಜಲ್ಲಿ. ಟೋಟಲ್ 48 ಸ್ಟೂಡೆಂಟ್ಸ್ ರ್ಯಾಂಕ್ ಬಂದಿದ್ದಾರೆ, 300 ಸ್ಟೂಡೆಂಟ್ಸ್ ಫಸ್ಟ್ ಕ್ಲಾಸ್ ಬಂದಿದ್ದಾರೆ. ಹಾಗಾಗಿ ನಿಮಗೂ ಕೂಡ ಒಂದು ಒಳ್ಳೆಯ ಸಜೆಷನ್ಸ್ ಕೊಡಲಿಕ್ಕೆ ನಾನು ನಿಮ್ಮ ಒಂದು ಮುಂದೆ ಬಂದಿದ್ದೇನೆ. ಹಾಗಾದರೆ ಫಸ್ಟ್ ಸಜೆಷನ್ ಏನಂದರೆ, ನೀವು 3 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಪರ್ಫೆಕ್ಟಾಗಿ ಬಿಡಿಸ್ಬಿಡಿ. ಇದು ಮೊದಲನೆಯ ಒಂದು ಸಜೆಷನ್. ಎರಡನೇ ಸಜೆಷನ್ ಏನಪ್ಪ, ಯಾವ ಸಬ್ಜೆಕ್ಟ್ ನಿಮಗೆ ಕಷ್ಟ ಆಗ್ತದೆ ನೋಡಿ, ಯಾವ ಸಬ್ಜೆಕ್ಟ್ ನಿಮಗೆ ಟಫ್ ಅನಿಸ್ತದೆ ನೋಡಿ, ಆ ಸಬ್ಜೆಕ್ಟ್ ಮೇಲೆ ಫುಲ್ ಫೋಕಸ್ ಮಾಡಿ. ಆ ಸಬ್ಜೆಕ್ಟನ್ನು ಮೊದಲು ಏನು ಮಾಡಬೇಡಿ, ಸ್ಟಡಿ ಮಾಡ್ಕೊಂಡು ಫುಲ್ ಪ್ರಾಕ್ಟೀಸ್ ಮಾಡ್ಕೊಂಬಿಡಿ. ಓಕೆನಾ? ಇದು ಎರಡನೇ ಸಜೆಷನ್. ಮೂರನೇ ಸಜೆಷನ್ ಏನಪ್ಪ ಅಂದರೆ, ನೀವು ಯಾವುದೇ ಕಾರಣಕ್ಕೂ ಧೃತಿಗೊಳ್ಳಲಿಕ್ಕೆ ಹೋಗಬಾರ್ದು, ಹೆದರಲಿಕ್ಕೆ ಹೋಗಬೇಡಿ. ನಾನು ಬರೀತೇನೆ, ಪಾಸಿಟಿವ್ ಥಿಂಕಲ್ಲಿ ನೀವು ಎಕ್ಸಾಮನ್ನು ಬರೀಬೇಕಾಗುತ್ತೆ. ನೀವು ಕಾಪಿಗೆ ನಡೆಸ್ತಾರೆ, ಕಾಪಿ ಮೇಲೆ ಡಿಪೆಂಡ್ ಆಗಿ ನೀವು ನಿಮ್ಮ ಒಂದು ಸ್ಟಡಿಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಪ್ರಮಾಣದಲ್ಲಿ ನೀವು ಸ್ಟಡಿ ಮಾಡಿ. ನಾನು ಈ ಸಾರಿ ಬರೆದು ನಾನು ಪಾಸ್ ಆಗೇ ಆಗ್ತೇನೆ, ನಾನು ಕೂಡ ಒಳ್ಳೆಯ ಹುಡುಗ, ಒಳ್ಳೆಯ ಹುಡುಗಿ, ಒಳ್ಳೆಯ ಸ್ಟೂಡೆಂಟನ್ನು ನಾನು ಒಂದು ಹಂಬಲದಲ್ಲಿ ಓದ್ತೇನೆ ಅನ್ನೋ ಒಂದು ಫೀಲಿಂಗಲ್ಲಿ ಪಾಸಿಟಿವ್ ಥಿಂಕನ್ನು ಮಾಡಿ, ಆಗಲೇ ನೀವು ಪಾಸ್ ಆಗಲಿಕ್ಕೆ ಸಾಧ್ಯ ಆಗೋದು. ನಾಲ್ಕನೇ ಸಜೆಷನ್ ಏನಪ್ಪ ಅಂದರೆ, ನೀವು ನಾಳೆ ಅಂತ ಪರೀಕ್ಷೆ ಇರುತ್ತೆ, ಹಿಂದಿನ ದಿನ ಸಂಪೂರ್ಣವಾದಂಥ ಸಿಲೆಬಸ್ಸನ್ನು ಸ್ಟಡಿ ಮಾಡಲಿಕ್ಕೆ ಹೋಗಬೇಡಿ. ಇಂಪಾರ್ಟೆಂಟ್ ಯಾವುದೆಲ್ಲ ಇರುತ್ತೆ ನೋಡಿ, ಅಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಮಾತ್ರ ನೀವು ಮನನ ಮಾಡ್ಕೊಳ್ತಾ ಹೋಗಿ. ಜೊತೆಗೆ ಟೈಮ್ ಟೇಬಲನ್ನು ಹಾಕಿ, ಟೈಮ್ ಟೇಬಲ್ ಪ್ರಕಾರನೇ ಸ್ಟಡಿ ಮಾಡ್ಕೊಳ್ಳಿ ಜೊತೆಗೆ. ನೆಕ್ಸ್ಟು 5ನೇ ಸಜೆಷನ್ ಏನಪ್ಪ ಅಂದರೆ, ನೀವು ಪರೀಕ್ಷೆ ನಾಳೆ ಅಂತ ಇರುತ್ತೆ, ನಾಳೆ ಬೆಳಿಗ್ಗೆ ಆದ ತಕ್ಷಣವೇ ಕರೆಕ್ಟಾಗಿ ನೀವು ಆ ಪರೀಕ್ಷೆಗೆ ಏನೆಲ್ಲ ಬೇಕು ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡು ಅರ್ಧ ತಾಸು ಮುಂಚೆ ನೀವು ಪರೀಕ್ಷಾ ಕೊಠಡಿ ಒಳಗಡೆ ಹೋಗಿ ಕುಳಿತುಕೊಳ್ಬೇಕು. ಜೊತೆ ಕ್ವಶನ್ ಪೇಪರ್ ಬಂದ ತಕ್ಷಣ ಚೆನ್ನಾಗಿ 10 ನಿಮಿಷ ಓದ್ಕೊಳ್ಳಿ. ಯಾವ್ದು ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ, ಅದರಲ್ಲಿ ಯಾವ ಕ್ವಶನ್ ಪರ್ಫೆಕ್ಟಾಗಿ ಬರುತ್ತೆ ಆ ಕ್ವಶನ್ಸ್ಗಳನ್ನು ಫಸ್ಟ್ ಆ್ಯಂಡ್ ಸೆಕೆಂಡ್ ಪೇಜಲ್ಲಿ ಬರೀತಾ ಹೋಗ್ರಿ. ಯಾವ ಕ್ವಶನ್ಸ್ಗಳು ಬರೋದಿಲ್ಲ ಅದನ್ನು ಲಾಸ್ಟಿಗೆ ನೀವು ಬರೆಯುವಂತಹ ಒಂದು ಮೆಥಡನ್ನು ಉಪಯೋಗಿಸ್ಕೊಳ್ಬೇಕು. ಮತ್ತು ಕ್ವಶನ್ಸ್ ನಂಬರ್ ಮಾತ್ರ ನೀವು ಪರ್ಫೆಕ್ಟಾಗಿ ಕರೆಕ್ಟಾಗಿ, ಯಾವ ರೋಮನ್ ಮೊದಲನೇ ರೋಮಲ್ಲಿ ಎಷ್ಟನೇ ಕ್ವಶನ್, 2ನೇ ಕ್ವಶನ್, ಈ ರೀತಿಯಲ್ಲಿ ಕ್ವಶನ್ಸ್ಗಳನ್ನು ನೀವು ಹಾಕಬೇಕಾಗುತ್ತೆ. ಈ ರೀತಿ ಮಾಡಿಕೊಂಡು 6ನೇ ಸಜೆಷನ್ ಏನಪ್ಪ ಅಂದರೆ, ನೀವು ಪರೀಕ್ಷೆ ಬರಿಬೇಕಾದ್ರೆ ಕರೆಕ್ಟಾಗಿ ಯಾವ ಒಂದು ಕ್ವಶನನ್ನು ಬಿಡಲಿಕ್ಕೆ ಹೋಗಬೇಡಿ. ಎಲ್ಲ ಕ್ವಶನ್ಸ್ಗಳಿಗೂ ಅಟೆಂಪ್ಟ್ ಮಾಡಿ. ಜೊತೆಗೆ ನಿಮ್ಮ ಹ್ಯಾಂಡ್ ರೈಟಿಂಗ್ ದುಂಡಾಗಿರಲಿ, ಪಕ್ಕದವನು ಏನಾದರೂ ಮಾಡಲಿ, ಬಟ್ ನೀವು ಬರೆಯೋದ್ರಲ್ಲೇ ಫೋಕಸ್ ಮಾಡಿ. ಜೊತೆಗೆ ಹ್ಯಾಂಡ್ ರೈಟಿಂಗ್ ಫುಲ್ ಚೆನ್ನಾಗಿ ಇದು ಮಾಡ್ಕೊಳ್ಳಿ.
ಪರೀಕ್ಷೆ ಮುಗೀತಾ ಮುಂದಿನ ಪರೀಕ್ಷೆಗೆ ನೀವು ತಯಾರಿ ನಡೆಸಿ ಹೊರತಾಗಿ ಹಿಂದಿನ ಪರೀಕ್ಷೆ ಹೀಗಾಯಿತು, ನಾನು ಬರೀಲಿಲ್ಲ, ನಾನು ಇದು ಮಾಡಲಿಲ್ಲ ಅನ್ನೋ ಒಂದು ಫೀಲಿಂಗಲ್ಲಿ ಯಾವತ್ತೂ ಹೋಗಬೇಡಿ. ಅದರ ಬಗ್ಗೆ ಯೋಚನೆ ಮಾಡಬೇಡಿ. ಮುಂದಿನ ಎಕ್ಸಾಮ್ಗೆ ತಯಾರಿ ನಡೆಸಬೇಕು. ಓಕೆ, ಈ ವಿಡಿಯೋ ಆದಮೇಲೆ ಮುಂದಿನ ವಿಡಿಯೋದಲ್ಲಿ ಆಫ್ಟರ್ ಸೆಕೆಂಡ್ PUC ನೀವು ನಿಜವಾಗ್ಲೂ ನೀವು ಕರೆಕ್ಟಾಗಿ PUC ಎಲ್ಲವೂ ಕೂಡ ಪಾಸ್ ಆಗಿದ್ದಾರೆ. ಹಾಗಾದ್ರೆ ಮುಂದೆ ಏನು ಮಾಡಬೇಕು, ಯಾವ್ಯಾವ ಕೋರ್ಸ್ಗಳು ಮಾಡಿದರೆ ನಿಮ್ಗೆ ಜಾಬ್ ಸಿಗುತ್ತೆ ಅನ್ನೋದು ಕೂಡ ನಾನು ಹೇಳ್ಕೊಡ್ತೇನೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನನ್ನ ಫ್ರೆಂಡ್ಸಿಗೆ ನಿಮ್ಮ